ಸ್ನೇಹಿತರೆ ನಮಸ್ಕಾರ. ಯಡಿಯೂರು ಸಿದ್ದಲಿಂಗೇಶ್ವರರ ಜೀವಂತ ಐಕ್ಯ ಸ್ಥಳ ಯಡಿಯೂರಿನಲ್ಲಿದೆ ಎಂಬುದು ನಿಮಗೆಲ್ಲ ತಿಳಿದ ವಿಚಾರವಾಗಿದೆ. ಸಿದ್ದಲಿಂಗೇಶ್ವರರು ಜೀವಂತ ಸಮಾಧಿ ಆಗುವ ಮುನ್ನ ಪಕ್ಕದ ಗವಿಮಠದಲ್ಲಿ ಪೂಜೆ ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಬಂದ ಸಿಡಿಲು ಅವರನ್ನು ಸುತ್ತುಹರಿದು ಒಂದು ಗುಹೆಯಲ್ಲಿ ನುಗ್ಗಿದ ಪರಿಣಾಮ ಅಲ್ಲಿ ವಿಶೇಷವಾದ ಗುಹೆ ನಿರ್ಮಾಣ ಆಗಿದೆ ಎಂಬುದು ಬಹು ಮಂದಿಗೆ ಗೊತ್ತಿಲ್ಲ. ಈ ಘಟನೆ ನಡೆದ ನಂತರ ಸಿದ್ದಲಿಂಗೇಶ್ವರರ ಸೂಚನೆಯಂತೆ ಅದೇ ಜಾಗದಲ್ಲಿ ಗವಿಮಠ ಎಂಬ ಹೆಸರಿನಲ್ಲಿ ಪೂಜೆ, ಪ್ರಸಾದ, ಅಭಿಷೇಕ ನಿರಂತರವಾಗಿ ನಡೆಯುತ್ತಿತ್ತು. ಮರ್ಕೋನಹಳ್ಳಿ ಜಲಾಶಯ ನಿರ್ಮಾಣದ ನಂತರ ಗವಿಮಠ ನೀರಿನಲ್ಲಿ ಮುಳುಗಡೆಗೊಂಡಿತ್ತು. ಇದರಿಂದ ಹಲವಾರು ಭಕ್ತರಿಗೆ ನೋವುಂಟಾದರೂ ಕೂಡ ವರ್ಷಕ್ಕೆ ಒಂದು ಬಾರಿ ಈ ಸ್ಥಳಕ್ಕೆ ಬಂದು ಪೂಜೆ, ಪ್ರಸಾದ, ಅಭಿಷೇಕ ಸೇರಿದಂತೆ ಹಲವಾರು ಸತ್ಕಾರ್ಯಗಳನ್ನ ಮಾಡಿ ಇಲ್ಲಿಗೆ ಬರುವ ಸಾವಿರಾರು ಭಕ್ತರಿಗೆ ಅನ್ನದಾನ ಮಾಡ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರರು ಜೀವಂತ ಸಮಾಧಿಯಾಗುವ ಮುನ್ನ ನೆಲೆ ನಿಂತ ಅಂತಿಮ ಸ್ಥಳ ಶ್ರೀ ಗವಿಮಠ. ಈ ಸ್ಥಳದಲ್ಲಿ ಪವಾಡವನ್ನು ಏರ್ಪಡಿಸಿರ್ತಾರೆ ಮತ್ತು ಈ ಗವಿಮಠ ನೀರಿನಲ್ಲಿ ಮುಳುಗಡೆ ಆಗಿದೆ. ನಾವು ಇದನ್ನೇನಾದ್ರು ಮಾಡಿ ಕೃಷ್ಣಾ ನದಿನಲ್ಲಿ ಕೂಡಲ ಸಂಗಮನ ಸಂರಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಇದನ್ನು ಮಾಡಬೇಕು ಅಂತ ನಮ್ಮ ಸಂಕಲ್ಪ. ಅದರಿಂದ ಇದು 14ನೇ ವರ್ಷ ಮಾಡ್ತಾ ಇದೀವಿ. ಸುತ್ತಮುತ್ತಲ ಗ್ರಾಮಸ್ಥರು ಸಹ ಇದನ್ನ ಸಹಕಾರ ಕೊಟ್ಟಿರ್ತಾರೆ. ಆದ್ರಿಂದ ಈ ಕ್ಷೇತ್ರ ಏನಾದ್ರೂ ಮಾಡಿ ಪ್ರವಾಸಿ ಸ್ಥಳ ಆಗ್ಬೇಕು ಅನ್ನೋದು ನಮ್ಮ ಕೋರಿಕೆ ಇದೆ. ಹೌದು, ಶ್ರೀ ಸಿದ್ದಲಿಂಗೇಶ್ವರರ ಪವಾಡ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕೆಂದು ಭಕ್ತರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಗವಿಮಠದ ವಂಶಸ್ಥರು ಸೇರಿದಂತೆ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ಸಂಸದರು, ಶಾಸಕರು ಈ ಅತ್ತ ಗಮನ ಹರಿಸಬೇಕಿದೆ. ಈ ಬಗ್ಗೆ ನೊಂದ ಭಕ್ತರ ಮಾತುಗಳು ಹೀಗಿದೆ. ಈ ಕ್ಷೇತ್ರದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ 14 ವರ್ಷ ಆಯಿತು. 14 ವರ್ಷದಿಂದ ಏನಿತ್ತು ಅದೇ ರೀತಿಯೇ ಇದೆ, ಬದಲಾವಣೆಯಾಗಿಲ್ಲ. ಇದು ಕಾರ್ಯಕ್ರಮ ಮಾಡ್ತೀವಿ, ಬರ್ತಾರೆ, ಭರವಸೆ ಕೊಡ್ತಾರೆ, ಹೋಗ್ತಾರೆ, ಅಷ್ಟೇ ಹೊರತು ಇದ್ರದ್ದು ಏನೂ ಆಗಿಲ್ಲ. ಹಾಗೆ ದಯಮಾಡಿ ಅದನ್ನ ಕಾರ್ಯಗತಗೊಳಿಸಬೇಕು. ಇಲ್ಲಿಗೆ ಬರುವಂಥ ಭಕ್ತ ಪ್ರವಾಸಿ ಕೇಂದ್ರ ಆಗಬೇಕು ಅಂತಂದರೆ ಬೋರ್ಡ್ ಹಾಕಬೇಕು. ಬೋರ್ಡ್ ಹಾಕಿರೋದು ಬೋರ್ಡೇ ಹಾಕಿಲ್ಲ. ಒಂದು 5 ಲಾಸ್ಟ್ ಟೈಮ್ ಬಂದ ಕೃಷ್ಣಪ್ಪ ಅಂತ ಬಂದಿದ್ರು. ಅವರು ಹೇಳಿದ್ರೆ ಒಂದು 5 ನಿಮಿಷ ಬರ್ತದೆ, ಒಂದು 5-6 ದಿನದಲ್ಲಿ ಹಾಕ್ಬಿಡ್ತೀನಿ ಅಂತಂದರು. ಅದೂ ಆಗಲಿಲ್ಲ. ಈಗ ಬೋಟಿಂಗ್ ವ್ಯವಸ್ಥೆ ಮಾಡಬೇಕು, ಬೋಟಿಂಗ್ ವ್ಯವಸ್ಥೆನೂ ಆಗಲಿಲ್ಲ, ಏನೇನೂ ಆಗಲಿಲ್ಲ. ದಯಮಾಡಿ ಇದು ಏನು ಆಗಬೇಕು ವ್ಯವಸ್ಥೆ ಬೇಗ ದಯಮಾಡಿ ಮಾಡಬೇಕು ಅಂತ ಕೇಳ್ತೀನಿ. ಪಾಪ ಎಲ್ಲರೂ ತುಂಬ ಶ್ರಮ ಪಡ್ತಾರೆ, ಆದರೂ ಕೂಡ ಇಲ್ಲಿ ಏನೋ ಒಂದು ಯಾವುದೂ ಕೂಡ ಒಂದು ಅಭಿವೃದ್ಧಿ ಆಗಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ರಂಗನಾಥ್ ಅವರಿದ್ದಾರೆ, ಅವರು ಇದ್ರ ಕಡೆ ಗಮನ ಹರಿಸಿ, ಮತ್ತು ಸರ್ಕಾರನೂ ಕೂಡ ಗಮನ ಹರಿಸ್ಬೇಕು, ಮತ್ತು ದೇವಸ್ಥಾನ ಸಮಿತಿ ಕೂಡ ಗಮನ ಹರಿಸಿ, ಮತ್ತು ಊರಿನ ಜನಗಳನ್ನೂ ಕೂಡ ಗಮನ ಹರಿಸಿ ಎಲ್ಲರೂ ಸೇರಿ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಹೌದು, ಪ್ರತಿಯೊಬ್ಬ ಭಕ್ತರ ಮನದಾಳದ ಮಾತು ಇದಾಗಿದೆ. ಬಂಧುಗಳೇ, ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಬಹು ಮುಖ್ಯವಾಗಿದೆ. ನೀವು ನೀಡುವ ಒಂದು ಲೈಕ್, ಒಂದು ಶೇರ್ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣ ಆಗಬಹುದು. ಅದಕ್ಕಾಗಿ ದಯವಿಟ್ಟು ನಿಮ್ಮ ಲೈಕ್, ನಿಮ್ಮ ಶೇರ್ ಅನ್ನ ನಾವು ನಿರೀಕ್ಷಿಸುತ್ತಿದ್ದೇವೆ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.